ಚಿತ್ರದುರ್ಗ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಕಾಂಗ್ರೆಸ್ ಸಮಾವೇಶಕ್ಕೆ, ಅದರಲ್ಲೂ ಅಹಿಂದ ಸಮಾವೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಸಮಾವೇಶ ನಡೀತಾ ಇದೆ. ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಿರುವಂತಹ ಸಂದರ್ಭದಲ್ಲಿ ಮಧ್ಯ ಕರ್ನಾಟಕದಿಂದ ಚಿತ್ರದುರ್ಗದ ಭಾಗದಿಂದ ರಣಕಹಳಿಯನ್ನು ಊದಲಾಗ್ತಾ ಇದೆ. ಶೋಷಿತ ಸಮುದಾಯಗಳನ್ನು ಒಟ್ಟುಗೂಡಿಸಿ ಸಮಾವೇಶ, ಮಾದಾರ ಚೆನ್ನಯ್ಯ ಮಠದ ಬಳಿಯಲ್ಲೇ ನಡೆದಿರುವಂತಹ ಸಮಾವೇಶ. ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸೇರಿಕೊಂಡು ನಡೆಸ್ತಿರುವಂಥ ಈ ಸಮಾವೇಶ ಹಿಂದುಳಿದ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಸೇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳಿವೆ ಇದರಲ್ಲಿ. ಬೆಳಗ್ಗೆ 11 ಗಂಟೆಗೆ ಈ ಶೋಷಿತರ ಸಮಾವೇಶ ನಡೆಯುತ್ತೆ. ಸರಿಸುಮಾರು 4 ರಿಂದ 5 ಲಕ್ಷ ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಈಗಾಗಲೇ ಏನು ಅಂದರೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೆಜ್ ಮತ್ತೆ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನ್ ವೆಜ್ ಎಲ್ಲವನ್ನೂ ಕೂಡ ಸಿದ್ಧಪಡಿಸಲಾಗಿದೆ. ದೊಡ್ಡ ವೇದಿಕೆ ನಡೀತಿರುವಂಥ ಪ್ರದೇಶ ಇದೆಯಲ್ಲ, 150 ಎಕರೆ ಪ್ರದೇಶದಲ್ಲಿ ನಡೀತಿರುವಂಥ ಸಮಾವೇಶ ಇದು. ಸುಮಾರು 250 ಜನ ವೇದಿಕೆ ಮೇಲೆ ಕೂತ್ಕೋತಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ ಹೆಂಗಿರ್ಬೇಕಿದು ಅಂತ. ನಾವು ತೋರಿಸ್ತಾ ಇದ್ದೀವಿ ಅಹಿಂದ ಸಮಾವೇಶಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಅನ್ನೋದು. ಅದಕ್ಕೋಸ್ಕರ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ CM DCMಗೆ ಮನವಿ ಸಲ್ಲಿಸಲಾಗುತ್ತೆ. ಕಾಂತರಾಜ್ ವರದಿ, ಒಳ ಮೀಸಲಾತಿ, ಬೇರೆ ಬೇರೆ ಬೇಡಿಕೆಗಳ ಪಟ್ಟಿನ ಸಲ್ಲಿಸಲಾಗುತ್ತೆ. ಬಂಜಾರ ಬೋವಿ ಸಮುದಾಯಗಳು ಮುನಿಸನ್ನು ಮರೆಯಬೇಕು, ಅದಕ್ಕೆ ವೇದಿಕೆ ಆಗ್ತಾ ಇದೆ ಅನ್ನುವಂಥ ಮಾತಿದೆ. ಯಾಕಂದರೆ ಬೋವಿ ಗುರುಪೀಠಕ್ಕೆ CM ಸಿದ್ದರಾಮಯ್ಯ ಭೇಟಿ ಕೊಟ್ಟಿರೋದು. ಸಮಾವೇಶದಲ್ಲಿ CM ಮತ್ತು DCMಗೆ ಇವರೆಲ್ಲರೂ ಕೂಡ ಮನವಿ ಸಲ್ಲಿಸ್ತಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂಥ ಮನವಿಯನ್ನು ಕೂಡ ಅವರು ಸಲ್ಲಿಸ್ತಾರೆ. ಜೊತೆಗೇನು ಅಂತಂದರೆ ಈ ಕಾಂತರಾಜ್ ವರದಿ ಆಗಿರ್ಬೋದು, ಒಳ ಮೀಸಲಾತಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಡಿಕೆಗಳ ಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತೆ. ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡ ಸಿದ್ಧತೆ. ಇದು ಸಾಮಾನ್ಯ ಅಲ್ಲ. ಶೋಷಿತ ಸಮುದಾಯಗಳನ್ನು ಒಟ್ಟುಗೂಡಿಸಬೇಕು. ಅಲ್ಲಿಂದ ಒಂದು ದನಿ ದೊಡ್ಡ ಮಟ್ಟದಲ್ಲಿ ಅದು ಸದ್ದಾಗಬೇಕು, ಸುದ್ದಿ ಆಗಬೇಕು. ನಾನು ಹೇಳ್ತಾ ಇದ್ದೆ, ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳಾಗಿದೆ. ಎಡ ಬಲ ಬದಿಯ ವೇದಿಕೆಯಲ್ಲಿ 150 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಸರಿಸುಮಾರು ಏನು ಅಂತಂದರೆ 5 ಲಕ್ಷ ಜನ ಸೇರಲಿಕ್ಕೆ ವ್ಯವಸ್ಥೆಗಳು, ಸಾವಿರಾರು ಜನ ಕೂತ್ಕೊಳ್ಳಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ವೇದಿಕೆನೇ ದೊಡ್ಡದಿದೆ. ಸುಮಾರು 150 ರಿಂದ 200 ಜನ ಕೂತ್ಕೋಬಹುದು. ಮಧ್ಯ ಕರ್ನಾಟಕದಿಂದಲೇ ಕಹಳೆಯನ್ನು ಮೊಳಗಿಸಬೇಕು ಅಂತ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಟ್ರಂಪ್ ಕಾರ್ಡ್ ಅಹಿಂದ ಇಲ್ಲಿ ಬಳಕೆ ಆಗಬೇಕು. ಚಿತ್ರದುರ್ಗ ಹೇಳಿ ಕೇಳಿ ದಲಿತರ ಪ್ರಾಬಲ್ಯ ಇರುವಂತಹ ಜಿಲ್ಲೆಗಳಲ್ಲಿ ಅದು ಕೂಡ ಒಂದು. ಇನ್ನು ರಾಮ ಮಂದಿರದ ಅಲೆ ಎದ್ದಿರುವಂಥ ಸಂದರ್ಭದಲ್ಲಿ ಸಂವಿಧಾನ ರಕ್ಷಣೆ ಅನ್ನೋದನ್ನೇ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಭಾಷಣ ಮಾಡ್ತಾರೆ. ಇನ್ನು ಜಾತಿ ಗಣತಿ ವರದಿ, ಆ ಬಿಡುಗಡೆಯ ಹಕ್ಕೊತ್ತಾಯ, ಈ ಮುಖಾಂತರ ಅಹಿಂದ ಮತಗಳನ್ನು ಸೆಳೆಯಲಿಕ್ಕೆ CM ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಂತಂದರೆ ಹಿಂದುಳಿದ ವರ್ಗಗಳ ಜಾತಿಗಳ ಮಠಗಳು, ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು. ಯಾಕಂದರೆ ಎಕ್ಸಾಂಪಲ್ ಬೋವಿ ಸಮುದಾಯ ಆಗಿರ್ಬೋದು, ಬೋವಿ ಮಠದ ಶ್ರೀಗಳನ್ನು ಕೂಡ ಹಿಂದೆ ಭೇಟಿ ಮಾಡಿ ಮಾತುಕತೆ ಮಾಡಿದರು ಸಿದ್ದರಾಮಯ್ಯನವರು. ಸೊ ಇಂಥ ಸಂದರ್ಭದಲ್ಲಿ ಬಂಜಾರ ಮತ್ತು ಬೋವಿ ಆ ನಡುವಿನ ಗ್ಯಾಪ್ ಇದೆಯಲ್ಲ, ಅದನ್ನು ಸರಿ ಮಾಡುವಂಥ ಪ್ರಯತ್ನ ಕೂಡ. ಯಾಕಂದರೆ ನಾಳೆ ಏನಾದರೂ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕಿ ಎಡವಟ್ಟುಗಳಾಗಬಾರ್ದು. ಹೀಗಾಗಿಯೇ ಇದು ಒಂದು ಲೆಕ್ಕದಲ್ಲಿ ಶಕ್ತಿ ಪ್ರದರ್ಶನ. ಒಂದು ಕಡೆಗೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಪ್ರಾಣ ಪ್ರತಿಷ್ಠೆ ಆಯಿತು. ಅದಾದ ಮೇಲೆ ಎದ್ದಿರುವಂಥ ಅಲೆ ಇದೆಯಲ್ಲ, ನಿಜಕ್ಕೂ ಕಾಂಗ್ರೆಸ್ಸನ್ನು ಕಂಗೆಡಿಸಿದೆ. ಅದು ಯಾವುದೇ ಡೌಟ್ ಇಲ್ಲ. ಹೀಗೆ ಬಿಟ್ಬಿಟ್ರೆ ಎಲ್ಲಿ ಆಪೋಷಣ ತಗೊಂಡ್ಬಿಡುತ್ತೋ BJP ಎನ್ನುವಂಥ ಭಯ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೇಲಿಂದ ಮೇಲೆ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ನೋಡಿ, ನೀವೇನಾದರೂ ಮೈ ಮರೆತರೆ ನೀವೇ ಜವಾಬ್ದಾರಿ. ನೀವೇನಾದರೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಿಲ್ಲ ಅಂತಂತಂದರೆ ನಾನು ಕರ್ನಾಟಕಕ್ಕೆ ಬಂದು ಮುಖ್ಯಮಂತ್ರಿ ಸೀಟಿಗೆ ನಾನು ಗ್ಯಾರಂಟಿ, ನಾನು ಟೊಪ್ಪಿಗೆಯನ್ನು ಹಾಕ್ತೀನಿ, ನಾನು ಟವಲ್ ಹಾಕ್ತೀನಿ, ಹುಷಾರಾಗಿರಿ ಅನ್ನುವಂಥ ಸಂದೇಶ.
ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನೋಡಿ ಮಾಡಿ ಸೇರಿಸ್ಕೊಳ್ಳಿ, ನಾಳೆ ಮುಳುವಾಗಬಾರ್ದು ಅನ್ನುವಂಥ ಸಂದೇಶ. ಅದು ಶಟ್ಟರ್ ಎಫೆಕ್ಟ್ ಅದು. ಈ ರೀತಿ ಜೊತೆಗೇನು ಅಂದರೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ ಅವ್ರು ಮಾತ್ರ ಉಳ್ಕೋತೀರಿ, ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರುವಂಥವ್ರು, ರಿಸಲ್ಟ್ ತೋರಿಸ್ತಾನೆ ಇರುವಂಥವ್ರು ದಯವಿಟ್ಟು ನಿರ್ಗಮಿಸಿ ಅನ್ನುವಂಥ ಸಂದೇಶವನ್ನು ಖರ್ಗೆ ರವಾನಿಸಿದ್ದಾರೆ. ನೀವೇನಾದರೂ ರಿಸಲ್ಟ್ ಕೊಡ್ತೀರಾ, ಓಕೆ, ರಿಸಲ್ಟ್ ಕೊಡಲಿಲ್ಲ, ಪ್ಲೀಸ್ ಟೇಕ್ ಎಕ್ಸಿಟ್. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಡಿಸಿರುವಂಥ ಸ್ಪಷ್ಟ ಸಂದೇಶ. ಸೊ ಇಂಥ ಸಂದರ್ಭದಲ್ಲೇ ಇದೊಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ. ಅಹಿತ ಸಮಾವೇಶ ಚಿತ್ರದುರ್ಗದಲ್ಲಿ, ಕರ್ನಾಟಕದ ಮಧ್ಯಭಾಗ ಚಿತ್ರದುರ್ಗ, ದಾವಣಗೆರೆ ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ದೊಡ್ಡ ಮಟ್ಟದಲ್ಲಿ ಅವರು ಬರ್ಡೇ ಮಾಡಲಾಗಿತ್ತು. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇದಕ್ಕೆ ವ್ಯವಸ್ಥೆಗಳಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಚಿತ್ರದುರ್ಗದಿಂದ. ಸುನಿಲ್, ಬಹಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಒಂದು ಕಡೆಗೆ ರಾಮ ಮಂದಿರದ ಹವಾ ಎದ್ದಿರುವಂಥ ಸಂದರ್ಭದಲ್ಲಿ, ಜೊತೆಗೆ ಏನಂದರೆ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ನಾವು ಏನು ಅನ್ನೋದನ್ನು ತೋರಿಸಲೇಬೇಕು. ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿದೆ. ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಯಾವ ರೀತಿ ಇದೆ ಪ್ರಿಪರೇಷನ್, ಯಾರ್ಯಾರು ಬರ್ತಾ ಇದ್ದಾರೆ, ಎಷ್ಟು ಜನ ಸೇರುವಂಥ ಸಾಧ್ಯತೆಗಳಿದೆ? ಎಸ್, ಕಾರಣಾಂತರಗಳಿಂದ ನನ್ನ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ, ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಶುರುವಾಗುವಂಥ ಜಾಗೃತಿ ಸಮಾವೇಶ, ಶೋಷಿತ ವರ್ಗದ ಜಾಗೃತಿ ಸಮಾವೇಶ. ಬನ್ನಿ, ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾನು ಕೇಳ್ತಾ ಇದ್ದೆ, ಯಾವ ರೀತಿ ಸಿದ್ಧತೆಗಳಾಗಿದೆ, ಎಷ್ಟು ಜನ ಸೇರ್ತಾರೆ, ಯಾವ್ಯಾವ ನಾಯಕರು ಪಾಲ್ಗೊಳ್ತಾರೆ, ಯಾವ ರೀತಿ ಎಲ್ಲ ವ್ಯವಸ್ಥೆಗಳಾಗಿದೆ ಅಲ್ಲಿ? ರಂಗನಾಥ್, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈಗಾಗಲೇ ಶೋಷಿತ ವರ್ಗಗಳ ಒಂದು ಜಾಗೃತಿ ಸಮಾವೇಶ ಈಗಾಗಲೇ ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಒಂದಷ್ಟು ಸಂದೇಶವನ್ನು ಕೊಡಲಿಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ ಒಂದು ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈ ಒಂದು ಕಾರ್ಯಕ್ರಮ 11 ಗಂಟೆಗೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಸಮಾವೇಶ ಆರಂಭವಾಗುತ್ತೆ. ಈ ಒಂದು ಸಮಾವೇಶಕ್ಕೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, DCM ಅಂತ DK ಶಿವಕುಮಾರ್ ಅವರು ಭಾಗಿಯಾದಂತೆ ಎಲ್ಲ ಒಂದು ಪ್ರಮುಖರು, ಸಚಿವ ಸಂಪುಟ ಸದಸ್ಯರು ಒಂದಷ್ಟು ಜನ ಭಾಗಿಯಾಗ್ತಾರೆ. ಮತ್ತು ಹಿಂದುಳಿದ ವರ್ಗದ ಸಚಿವರಾಗ್ಬೋದು, ಬೇರೆ ಬೇರೆ SC ST ಸಚಿವರಿಂದ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಒಂದು ವೇದಿಕೆ ಹಿಂದುಳಿದ ವರ್ಗಗಳ ವೇದಿಕೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಎಂದರೆ ಶೋಷಿತ ವರ್ಗಗಳ ಸಮುದಾಯದ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಅಜೆಂಡಾ ಏನಂತಂದ್ರೆ ಇದು ವರದಿಯನ್ನು ಜಾರಿ ಮಾಡಬೇಕಾಗುತ್ತೆ. ಈ ಒಂದು ವರದಿಯನ್ನು ಕಾಂತರಾಜ್ ವರದಿಯನ್ನು ಜಾರಿ ಮಾಡುವ ಮೂಲಕ ನಮ್ಮ ಶೋಷಿತ ಆಗಿರುವಂಥ ಸಮುದಾಯಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಮುಖವಾಗಿ ಈ ಒಂದು ವೇದಿಕೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಸುಮಾರು ಈ ಒಂದು ವೇದಿಕೆ ಅಂದರೆ ಸುಮಾರು 150 ಎಕರೆ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿದೆ. ಸುಮಾರು 3.5 ಲಕ್ಷಕ್ಕಿಂತ ಹೆಚ್ಚು ಚೇರ್ಗಳನ್ನ ಕೂಡ ಹಾಕಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸರ್ ಮುಂದಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ SC ST ಆಗ್ಬೋದು, OBC ಆಗ್ಬೋದು, ಹಿಂದುಳಿದ ವರ್ಗ ಆಗ್ಬೋದು, ಮತ್ತೆ ಅಲ್ಪಸಂಖ್ಯಾತರ ಒಂದು ಸಮುದಾಯದ ಎಲ್ಲರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಈಗಾಗಲೇ ಒಂದು ವರದಿ ಎಂದೇ ಕಾಂತರಾಜ್ ವರದಿಯನ್ನು ಆದಷ್ಟು ಬೇಗ ಜಾರಿ ಮಾಡಬೇಕಾಗುತ್ತೆ. ಅದರಿಂದ ಈ ಒಂದು ಸಮುದಾಯಗಳಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನುಕೂಲವಾಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನೇ ಒಂದು ಪ್ರಮುಖವಾಗಿ ಮಾಡ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ, DCM ಅವರು ಭಾಗಿಯಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಶೋಷಿತ ವರ್ಗಗಳ ಒಂದು ಸಂಘಟನೆ ಎಂದೇ ಸಮುದಾಯ ಎಂದೇ ಆ ಒಂದು ಕಡೆಯಿಂದ ಪ್ರಮುಖವಾಗಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಮನವಿಯನ್ನು ಕೊಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುತ್ತು. ನನ್ನ ಹಿಂಭಾಗಕ್ಕೂ ನೋಡ್ತಾ ಹೋದ್ರು ಕೂಡ ಸುಮಾರು 3.5 ರಿಂದ 4 ಲಕ್ಷಕ್ಕೂ ಚೇರ್ಗಳನ್ನ ಹಾಕಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಒಂದು ಕಾರ್ಯಕ್ರಮ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಈ ಒಂದು ಸಮುದಾಯಗಳನ್ನ ಅಂದ್ರೆ ಶೋಷಿತ ವರ್ಗಗಳು ಎಂತಾರೆ, ಅಹಿಂದ ಮತಗಳಿಂದ ಅವೆಲ್ಲವನ್ನ ಕ್ರೋಢೀಕರಿಸಲಿಕ್ಕೆ ಒಂದಷ್ಟು ಪ್ಲಾನ್ಗಳನ್ನ ಮಾಡಿದ ರೀತಿ ಕಂಡು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ, ಒಂದು ಸಮಾವೇಶಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಅಲ್ಪಸಂಖ್ಯಾತ ಆಗ್ಬೋದು, SC ST ಆಗ್ಬೋದು, ಹಿಂದುಳಿದ ಆಗ್ಬೋದು, ಮತ್ತೆ OBC ಇವೆಲ್ಲ ಒಂದು ಸಮುದಾಯಗಳನ್ನ ಒಗ್ಗೂಡಿಸುವಂತ ಈ ಒಂದು ಕಾರ್ಯಕ್ರಮ ಎಂದೇ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಮತಗಳಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಒಂದು ಕಾಂಗ್ರೆಸ್ನ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಕಾಂಗ್ರೆಸ್ಗೆ ಬೆಂಬಲವಾಗಿ ಆಗುವಂತ ಒಂದು ರೀತಿ ಸಮಾವೇಶ ಆಗಿ ಕೂಡ ಕಂಡು ಬರ್ತಾ ಇರೋದು. ಕೆಲವೇ ಹೊತ್ತಿನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದೆ. ಯಾಕೆಂದ್ರೆ 150 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮವಾದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ, ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂತರಾಜ್ ವರದಿ ಆಗ್ಬೋದು, ಮತ್ತೆ ಒಂದಷ್ಟು ಶೋಷಿತ ವರ್ಗಗಳ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸುವಂತ ಪ್ರಕ್ರಿಯೆ ಕೂಡ ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.